ವೇದಿಕೆಯ ಮೇಲಿರುವ ಎಲ್ಲ ಪರಮ ಪೂಜ್ಯರಲ್ಲಿ, ಹಿರಿಯರಲ್ಲಿ, ಈ ತರಳಬಾಳ ಹುಣ್ಣಿಮೆಯ ಮಹೋತ್ಸವದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ವಿಶ್ವದಲ್ಲಿ ದರ್ಶನಗಳು, ದಾರ್ಶನಿಕರು, ವ್ಯಾಖ್ಯಾನಗಳು, ವಾಗ್ಗೇಯಕಾರರು, ಉಪನಿಷತ್ತುಗಳು, ಅವುಗಳನ್ನು ರಚಿಸಿದ ಋಷಿಗಳು, ವಚನಗಳು, ಅವುಗಳನ್ನು ರಚಿಸಿದಂಥ ಶರಣರು, ಅನೇಕ ಜನರ ಸಂತರ ಶರಣರ ಅನುಭವಾಮೃತಗಳು, ಅವರೆಲ್ಲ ಈ ನೆಲದ ಮಣ್ಣಿನಲ್ಲೇ ಬಿಟ್ಟು ಹೋದದ್ದು ಯಾಕೆ? ಯಾತಕ್ಕೋಸ್ಕರ ಇವುಗಳ ರಚನೆ ಮಾಡಿದರು? ಅವರೇನು ಹೆಸರಿಗಾಗಿ ಇವುಗಳ ರಚನೆ ಮಾಡಿದರು, ಅಥವಾ ಬಹಳಷ್ಟು ಪ್ರಸಿದ್ಧಿಯನ್ನು ಪಡಿಬೇಕನ್ನುವಂಥ ಅಭಿಪ್ಸೆ ಇತ್ತು? ಯಾವುದಕ್ಕೋಸ್ಕರ ಇವುಗಳನ್ನೆಲ್ಲ ರಚನೆ ಮಾಡಿ ಈ ಮನುಕುಲದ ಮಧ್ಯದಲ್ಲಿ ಬಿಟ್ಟು ಹೋದರು? ಎಲ್ಲ ದಾರ್ಶನಿಕರು, ಶರಣರು, ಸಂತರು, ಇವರೆಲ್ಲ ದರ್ಶನಗಳಾಗಲಿ, ಉಪನಿಷತ್ತುಗಳಾಗಲಿ, ವಚನಗಳಾಗಲಿ, ಅವರ ಅನುಭವಾಮೃತದ ವಚನಗಳಾಗಲಿ, ಅವು ಯಾವುಗಳನ್ನು ಅವರ ಹೆಸರಿಗಾಗಿಯೂ ಬರೆದಿದ್ದಲ್ಲ, ಪ್ರಶಸ್ತಿಗಾಗಿಯೂ ಬರೆದಿದ್ದಲ್ಲ, ಈ ಜನರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಂತನೂ ಬರೆದಿದ್ದಲ್ಲ. ಬದಲಾಗಿ ಮನುಷ್ಯರು ಬದುಕುವ ಈ ಭೂಮಿ ಸ್ವರ್ಗವಾಗಬೇಕನ್ನುವುದೇ ಅವರೆಲ್ಲರ ಆಶಯವಾಗಿತ್ತು. ಮನುಷ್ಯ ಬದುಕುವ ಈ ಭೂಮಿ ಸ್ವರ್ಗವಾಗಬೇಕನ್ನೋದು ಅವರ ಪರಿಕಲ್ಪನೆಯಾಗಿತ್ತು. ಕಲ್ಪನೆಯ ಸ್ವರ್ಗಕ್ಕಿಂತ ವಾಸ್ತವಿಕ ಬದುಕು ಬಹಳ ಮುಖ್ಯವಾಗಿತ್ತು. ಈ ಬದುಕು ಹೇಗಿದೆ? ಈ ಬದುಕಿನ ಪ್ರಯಾಣ ಎಲ್ಲಿಂದ ಎಲ್ಲಿಯವರೆಗೆ, ಎಲ್ಲಿ ಆರಂಭವಾಗ್ತದೆ, ಯಾವಾಗ ಮುಕ್ತಾಯವಾಗ್ತದೆ? ಈ ದೇಶದ ದಾರ್ಶನಿಕರು ಬಹಳಷ್ಟು ಅದ್ಭುತವಾಗಿ ಇದನ್ನು ಸಂಶೋಧನೆ ಮಾಡಿದರು. ಜೀವನದ ಎಳೆಗಳನ್ನು ಬಿಡಿಸಿ ನೋಡಿದರು. ಈ ಜೀವನ ಎಲ್ಲಿ ಪ್ರಾರಂಭ ಆಯಿತು, ಈ ಜೀವನ ಮುಕ್ತಾಯ ಆಗುವುದು ಯಾವಾಗ? ಒಬ್ಬ ಋಷಿ ಒಂದು ಸುಂದರ ಮಾತು ಬರೀತಾನೆ: ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತ್ ವಾಯೌ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ಅಸ್ಮಿನ್ ಕಾಯೆ. ಎಲ್ಲಿಯವರೆಗೆ ಕಣ್ಣು ನೋಡುತ್ತದೆ, ಎಲ್ಲಿಯವರೆಗೆ ಕಿವಿ ಕೇಳ್ತದೆ, ಎಲ್ಲಿಯವರೆಗೆ ಬುದ್ಧಿ ವಿಚಾರ ಮಾಡ್ತದೆ, ಎಲ್ಲಿಯವರೆಗೆ ಮನಸ್ಸು ಭಾವನೆಗಳನ್ನು ಭಾವಿಸ್ತದೆ, ಎಲ್ಲಿಯವರೆಗೆ ಕೈ ಕಾರ್ಯಗಳನ್ನು ಮಾಡ್ತದೆ, ಎಲ್ಲಿಯವರೆಗೆ ಕಾಲು ನಡೀತೈತಿ ಅಂದ್ರೆ, ಎಲ್ಲಿಯವರೆಗೆ ಈ ದೇಹದೊಳಗೆ ಉಸಿರಿರುತ್ತದೆ, ಅಲ್ಲಿಯವರೆಗೆ ಕಣ್ಣು ನೋಡುತ್ತದೆ, ಕಿವಿ ಕೇಳ್ತದೆ, ಕೈ ಕಾರ್ಯಗಳನ್ನು ಮಾಡ್ತದೆ, ಕಾಲು ನಡೀತದೆ, ಬುದ್ಧಿ ಚಿಂತಿಸ್ತದೆ. ಯಾವಾಗ ಉಸಿರು ನಿಂತು ಜೀವನನೂ ನಿಂತು ಹೋಗ್ತದೆ, ಉಸಿರಿನೊಂದಿಗೆ ಜೀವನವೂ ನಿಂತು ಹೋಗ್ತದೆ. ಅಂದರೆ ಈ ಬದುಕು ಅಂದ್ರೆ ಇದು ಉಸಿರಿನ ಲೀಲಾವಿಲಾಸ ಅಷ್ಟೇ. ಈ ಬದುಕೇನಿದೆ ಇದೊಂಥರ ಇಸ್ಪಿಟ್ ಆಟ ಇದ್ದಂಗೆ. ಆಡೋರಿಗೆಲ್ಲ ಗೊತ್ತಿರ್ತದೆ ನೋಡಿ. ಇಸ್ಪಿಟ್ ಆಟದಲ್ಲಿ ರಾಜ, ರಾಣಿ, ಪ್ರಜಾ ಅಂತ ಇರ್ತಾರೆ. ಇಸ್ಪಿಟ್ ಆಟ ಮುಗಿದ ಮೇಲೆ ರಾಜ, ರಾಣಿ, ಪ್ರಜರಿಗೆಲ್ಲರಿಗೂ ಒಂದೇ ಪಾಕೆಟ್ನಾಗ ಇಡ್ತಾರೆ. ಹಂಗೆ ಈ ಜೀವನ ಅನ್ನೋದು ಸಹಿತ ಒಂಥರ ಇಸ್ಪಿಟ್ ಆಟ ಇದ್ದಂಗೆ. ಈ ಜೀವನ ಅನ್ನುವ ಇಸ್ಪಿಟ್ ಆಟದಲ್ಲಿ ಒಮ್ಮೆ ಒಬ್ಬ ಸನ್ಯಾಸಿ, ಒಬ್ಬ ರಾಜಕಾರಣಿ, ಒಬ್ಬ ಅಧಿಕಾರಿ, ಒಬ್ಬ ರೈತ, ಒಬ್ಬ ಸಾಮಾನ್ಯ, ಯಾವಾಗ ದೇಹದೊಳಗೆ ಉಸಿರು ನಿಂತು ಈ ಇಸ್ಪಿಟ್ ಆಟ ಮುಗೀತು ಅಂದ್ರೆ ಸ್ಮಶಾನ ಅನ್ನುವಂಥ ಒಂದೇ ಪಾಕೆಟ್ನೊಳಗೆ ಎಲ್ಲರಿಗೆ ಕಳಿಸ್ತಾರೆ. ಇದು ಬದುಕಂದ್ರೆ ಮತ್ತೇನಲ್ಲ, ಇದು ಉಸಿರಿನ ಲೀಲಾವಿಲಾಸ ಅಷ್ಟೇ. ಅದಕ್ಕಾಗಿ ಒಬ್ಬ ಅನುಭಾವಿ ಒಂದು ಸುಂದರ ಮಾತು ಬರೀತಾನೆ: ತಾಯಿಯ ಗರ್ಭದಿಂದ ಮನುಷ್ಯ ಈ ಭೂಮಿಗೆ ಬರುವಾಗ, ಅವನಿಗೆ ಉಸಿರಷ್ಟೇ ಇತ್ತು, ಆದರೆ ಹೆಸರಿರಲಿಲ್ಲ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಅವನಿಗೆ ಉಸಿರಿರುವುದಿಲ್ಲ, ಆದರೆ ಹೆಸರುಳಿಯುವ ಕಾರ್ಯಗಳನ್ನು ಮಾಡಬೇಕು. ಅದು ಬದುಕಿನ ಸಾರ್ಥಕತೆ. ಬದುಕು ಅಷ್ಟು ಅದ್ಭುತವಾಗಿರುವಂಥದ್ದು.
ಭಗವಂತ ಈ ನಿಸರ್ಗ ದೇವತೆ ಇಟ್ ಈಸ್ ಎ ಗಿಫ್ಟ್ ಆಫ್ ಡಿವೈನ್. ಎಲ್ಲರಿಗೂ ಸಹಿತ ಬದುಕು ಕೊಟ್ಟಿದೆ ಈ ನಿಸರ್ಗ. ದೇವರು ಎಲ್ಲರಿಗೂ ಒಂದು ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ. ಇಲ್ಲಿ ಇವ ಬಡವ ಅಂತಿಲ್ಲ, ಇವ ಶ್ರೀಮಂತ ಅಂತಿಲ್ಲ, ಇದು ಅರಮನೆ ಅಂತಿಲ್ಲ, ಇದು ಗುಡಿಸಲಂತಿಲ್ಲ. ಅರಮನೆಯೊಳಗಿರುವವನಿಗೂ ಒಂದು ಬದುಕು ಕೊಟ್ಟಿದ್ದಾನೆ ದೇವರು. ಗುಡಿಸಲಿನೊಳಗೆ ಬದುಕುವವನಿಗೂ ಒಂದು ಬದುಕು ಕೊಟ್ಟಿದ್ದಾನಲ್ಲ ದೇವರು. ಎಲ್ಲರಿಗೂ ಒಂದು ಸುಂದರವಾದ ಬದುಕಿದೆ. ಅರಮನೆಯಲ್ಲಿ ಶ್ರೀಮಂತ ದೀಪ ಹಚ್ತಾನೆ, ಗುಡಿಸಲಿನಲ್ಲಿಯೂ ಸಹಿತ ಬಡವ ದೀಪ ಹಚ್ತಾನೆ. ಅರಮನೆಯಲ್ಲಿ ಶ್ರೀಮಂತ ಹಚ್ಚುವ ದೀಪ ಬಂಗಾರದ ಪಣತೆಯಲ್ಲಿ ಉರಿಯಬಹುದು, ಬಡವ ಹಚ್ಚುವ ದೀಪ ಮಣ್ಣಿನ ಪಣತೆಯಲ್ಲಿ ಉರಿಯಬಹುದು. ಪಣತೆ ಬಂಗಾರದ್ದಾದರೇನು, ಪಣತೆ ಮಣ್ಣಿನದಾದರೇನು? ಬೆಳಕಿದೆಯಲ್ಲ, ಅದು ಬಡವೂ ಅಲ್ಲ, ಶ್ರೀಮಂತವೂ ಅಲ್ಲ. ಲೈಟ್ ಇಸ್ ಜಸ್ಟ್ ಲೈಟ್. ಲೈಟ್ ಈಸ್ ಜಸ್ಟ್ ಲೈಟ್. ಹಾಗೆ ಬದುಕಂದ್ರೆ ಅಷ್ಟೇ ಬದುಕದು. ಅಂಥ ಒಂದು ಸುಂದರವಾದ ಬದುಕ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಈ ತರಳು ಬಾಳ ಹುಣ್ಣಿಮೆಯ ಒಂದು ವೈಶಿಷ್ಟ್ಯವೇ ಅದು. ತರಳ ಬಾಳು, ಮಗುವೇ ಬದುಕು, ಮನುಷ್ಯನೇ ಬದುಕು. ಒಂದು ಸುಂದರವಾದ ಬದುಕನ್ನು ನೀನು ಕಟ್ಟಿಕೊಳ್ಳಬೇಕಲ್ಲುವಂಥ ಈ ಹುಣ್ಣಿಮೆಯ ಮುಖಾಂತರ ಜ್ಞಾನದಾಸೋಹ ಪೂಜ್ಯರದು. ಬದುಕು ಹೇಗಾದರೆ ಸುಂದರವಾಗ್ತದೆ? ಬದುಕು ತಾನೂ ಸಂತೋಷವಾಗಿರಬೇಕು, ತನ್ನ ನೆರೆಹೊರೆಯವರೂ ಸಂತೋಷವಾಗಿರಬೇಕು, ನನಗೆ ಆಶ್ರಯ ಕೊಟ್ಟಿರುವಂಥ ಈ ಜಗತ್ತು ಸುಂದರವಾಗಿರಬೇಕಲ್ಲ. ಅಂಥ ಒಂದು ಕಲ್ಪನೆ ಮನುಷ್ಯನ ಬದುಕಿನ ಬಗ್ಗೆ ಬರಬೇಕು. ನಾನು ಹೇಗಿದ್ದರೆ ಸಂತೋಷವಾಗಿರ್ತೇನೆ, ನನ್ನ ನೆರೆಹೊರೆಯವರು ಹೇಗಿದ್ದರೆ ಸಂತೋಷವಾಗಿರ್ತಾರೆ, ನನಗೆ ಆಶ್ರಯ ಕೊಟ್ಟಂಥ ಈ ಜಗತ್ತು ಹೇಗೆ ಸುಂದರಗೊಳಿಸಲಿಕ್ಕೆ ಸಾಧ್ಯ ಇದೆ? ಮನುಷ್ಯ ಇಷ್ಟೆಲ್ಲ ಸುಂದರವಾದ ಜಗತ್ತಿದ್ರೂ ಸಹಿತ ದುಃಖಿ ಯಾಕೆ? ಅವನಿಗೆ ಅಸಂತೋಷ ಯಾಕೆ? ಅವನಿಗೆ ಚಿಂತೆಗಳು ಯಾಕೆ? ಅವನು ತಪ್ಪಿದ್ದೆಲ್ಲಿ? ಅವನ ತಪ್ಪಿದ್ದು ಈ ಜಗತ್ತನ್ನು ಸರಿಯಾಗಿ ತಿಳ್ಕೊಳ್ಳದೆ ಇರುವಂಥದ್ದು. ಮನುಷ್ಯನ ಅಜ್ಞಾನದಿಂದ ಬದುಕು ಕೆಟ್ಟಿದೆ, ಮನುಷ್ಯನ ತಪ್ಪು ತಿಳುವಳಿಕೆಯಿಂದ ಬದುಕು ಕೆಟ್ಟಿದೆ. ಅದಕ್ಕಾಗಿ ಜ್ಞಾನಿಗಳೆಲ್ಲ ಜ್ಞಾನವನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ರು. ನೀವು ನೋಡಿ, ಇಲ್ಲೊಂದು ಮಹೋತ್ಸವ ಇದೆ. ಇಷ್ಟೆಲ್ಲ ಹಿರಿಯರನ್ನು, ಅನುಭಾವಿಗಳನ್ನು ಕರೆಸಿ ತಮಗೆಲ್ಲರಿಗೂ ಒಳ್ಳೆಯ ಮಾತುಗಳನ್ನು ಪರಮ ಪೂಜ್ಯರು ಹೇಳಿಸ್ತಾ ಇದ್ದಾರೆ. ಇದು ಜ್ಞಾನದೀಪ. ಇದು ನಾವು ಬಹಳಷ್ಟು ದೊಡ್ಡ ಮನೆಗಳನ್ನು ಕಟ್ಟುತ್ತೇವೆ. ನಾವು ಮನೆ ಕಟ್ಟಲಿಕ್ಕೆ 25-30 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ. 25-30 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡುತ್ತೇವೆ. ಬಹಳ ಆಶ್ಚರ್ಯದ ವಿಷಯ ಅಂದರೆ, ನಾವು ಮನೆ ಕಟ್ಟಲಿಕ್ಕೆ 25-30 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡ್ತೀವಿ. 25-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆಯಾಗಿದ್ದು ಬಹಳ ಆಶ್ಚರ್ಯದ ವಿಷಯ. ನಾವು ಮನೆ ಕಟ್ಟಲಿಕ್ಕೆ 25-30 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ. 25-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆಯಾಗಿದ್ದು, 1 ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಅದು ಉದ್ಘಾಟನೆ ಆಗ್ತದೆ. ಹಾಗಾದರೆ ಬಹಳಷ್ಟು ಬೆಲೆ ಇರುವುದು ಮನಿಗೋ ಅಥವಾ ಬೆಳಕಿಗೆ? ಬೆಲೆ ಇರುವುದು ಮನಿಗಲ್ಲ, ಬೆಲೆ ಇರುವುದು ಬೆಳಕಿಗೆ. ಅದಕ್ಕಾಗಿ ಇದು ಜ್ಞಾನದಾಸೋಹ. ಜ್ಞಾನದೊಳಗೆ ಅಷ್ಟು ಶಕ್ತಿ ಇದೆ. ನಾಲೆಜ್ ಈಸ್ ಪವರ್. ಜ್ಞಾನ ಏನು ಮಾಡ್ತದಂದರೆ, ಈ ಜಗತ್ತಿನಲ್ಲಿ ಇರುವ ವಿಷಯಗಳನ್ನು ಬಿಡಿಸಿ ಬಿಡಿಸಿ ತೋರಿಸ್ತದೆ. ಇಟ್ ಈಸ್ ಪವರ್ ಆಫ್ ಡಿಸ್ಕ್ರಿಮಿನೇಷನ್. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ನಿನಗೆ ಹಿತ ಕೊಡುತ್ತದೆ, ಯಾವುದು ಅಹಿತ ಕೊಡುತ್ತದಂತ ಬಿಡಿಸಿ ಬಿಡಿಸಿ ಮನುಷ್ಯನ ಮುಂದಿಡುತ್ತದೆ, ಮಾನವ ಜೀವಿಗಳ ಮುಂದಿಡುತ್ತದೆ. ನಮ್ಮ ಬದುಕು ಕೆಟ್ಟಿದ್ದು, ನಮ್ಮ ಬದುಕಿನಲ್ಲಿ ದುಃಖ ಚಿಂತೆಗಳು ಬಂದಿದ್ದು, ಈ ಜಗತ್ತನ್ನು ನಾವು ಬಿಡಿಸಿ ನೋಡಲಿಕ್ಕಾಗಿಲ್ಲ. ನಮ್ಮ ಕಣ್ಣಿಗೆ ಯಾವುದು ಹಿತ ಇದೆ, ಯಾವುದು ಅಹಿತ ಇದೆ ನಮಗೆ ಗೊತ್ತಾಗಿಲ್ಲ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಬಿಡಿಸಿ ನೋಡಲಿಕ್ಕಾಗಿಲ್ಲ. ಅದಕ್ಕೆ ಕೆಟ್ಟಿದೆ ಬದುಕು. ನೀವು ನೋಡಿ, ಒಂದು 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 ಟೇಬಲ್ ಹಾಕ್ರಿ. ನೀವು ಒಂದು ಟೇಬಲ್ ಹಾಕಿ ಅದರ ಮುಂದೊಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲಿಡ್ರಿ ಆ ಟೇಬಲ್ ಮೇಲೆ. ಮತ್ತೊಂದು ಲೋಟದಾಗ ಆಲ್ಕೋಹಾಲ್ ಇಡ್ರಿ. ಆಲ್ಕೋಹಾಲ್ ಅಂದ್ರೆ ಗೊತ್ತಾಗ್ತದಿಲ್ಲ, ಸರಾಯಿ ಏನಂತೀರಿ ನೀವು? ಅದಕ್ಕೆ ಆಲ್ಕೋಹಾಲ್ ಅಂತಾರೆ.
ಒಂದು ಟೇಬಲ್ ಹಾಕಿ, ಒಂದು ಕುರ್ಚಿ ಹಾಕಿ, ಒಂದು ಲೋಟದಾಗ ಅಲ್ಕೋ ಹಾಲಿಡ್ರಿ, ಒಂದು ಗ್ಲಾಸ್ನೊಳಗೆ ಅಲ್ಕೋ ಹಾಲಿಟ್ಟು ಒಂದು ಸಣ್ಣ ಹುಡುಗ ಕೂಡಿಸ್ರಿ. ಆ ಹುಡುಗನ ಕೈ ಯಾವುದರ ಕಡೆ ಹೋಗ್ತದೆ? ಅಲ್ಕೋ ಹಾಲಿನ ಕಡೆ ಹೋಗ್ತದೆ? ಇಲ್ಲ, ಆ ಹುಡುಗನ ಕೈ ಹಾಲಿನ ಕಡೆನೇ ಹೋಗ್ತದೆ. ಆ ಹುಡುಗನ ನೆಬ್ಬಸ್ರಿ, ಮತ್ತೆ ಒಂದು ಗ್ಲಾಸ್ನಾಗ ಹಾಲು, ಒಂದು ಗ್ಲಾಸ್ನಾಗ ಅಲ್ಕೋ ಹಾಲಿಟ್ಟು ಆ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಿಸ್ರಿ. ನೀವು ಹಾಲಿನ ಕಡೆ ಕೈ ಹೋದ್ರೆ ಅವ್ರ ಮನಿ ದೇವರಾಣಿ, ಅವ್ರ ಅಪ್ಪನ ಕೈ ಹೋಗೋದು ಅಲ್ಕೋ ಹಾಲಿನ ಕಡೆನೇ ಹೋಗ್ತೈತಿ. ಅದಕ್ಕೆ ಆ ಹುಡುಗ ಅಂತಿರ್ತೈತಿ, ಮಗು ಅಂತಿರ್ತೈತಿ, ಯಪ್ಪ ನಿನಗೆ ಹಾಲು ಯಾವುದು, ಅಲ್ಕೋ ಹಾಲು ಯಾವುದು ಗೊತ್ತಿಲ್ಲ. ಯಾವುದು ಕುಡಿದ್ರೆ ಶಕ್ತಿ ಬರ್ತೈತಿ, ಯಾವುದ್ರ ಕುಡಿದ್ರೆ ಶಕ್ತಿ ಹೋಗ್ತೈತಿ ಅನ್ನೋ ಸಾಮಾನ್ಯ ಜ್ಞಾನ ನಿನಗಿಲ್ಲಲ್ಲ. ಅದಕ್ಕೆ ನೋಡು, ಹಾಲು ಕುಡ್ಕೊಂತಿದ್ದಕ್ಕೆ ನಾ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ, ಅಲ್ಕೋ ಹಾಲು ಕುಡಿಯಾಕತ್ತಿದ್ದಕ್ಕೆ ನೀ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತಿ ಅಂತ ಹುಡುಗ. ಸ್ವಲ್ಪ ಬಿಡಿಸಿ ನೋಡೋದು ಗೊತ್ತಾಗಿಲ್ಲಲ್ಲ ನನಗೆ. ವಿಚ್ ಈಸ್ ರೈಟ್, ವಿಚ್ ಈಸ್ ರಾಂಗ್, ಯಾವುದು ಸರಿ ಯಾವುದು ತಪ್ಪು ಬರೆದಿರ್ತಾರೆ ಅದ್ರ ಮೇಲೆ. ಈಗ ಸೇತಾರೋ ಇಲ್ಲ, ಚುಟ್ಟ ಸೇತಾರ, ಸಿಗರೇಟ್ ಸೇತೀರ, ಅದ್ರ ಮೇಲೆ ಬರೆದಿರ್ತಾರೆ ಇದು ದೇಹಕ್ಕೆ ಒಳ್ಳೆಯದಲ್ಲ, ಇಂಜುರಿಯಸ್ ಟು ಹೆಲ್ತ್ ಅಂತ. ಇದು ದೇಹಕ್ಕೆ ಒಳ್ಳೆಯದಲ್ಲ ಅಂತ ಅಂತಿರ್ತಾರೆ. ಅದು ನೋಡೇ ಕೈಯಾಗ ಹಚ್ಚಿರ್ತಾನೆ, ಅದು ಓದ್ತಿರ್ತಾನೆ ಮತ್ತು ಕೈಯಾಗ ಹಚ್ಚಿರ್ತಾನೆ. ಅವರು ಮನ್ಯಾಗ ಹೆಣ್ಮಕ್ಳು ಬೈತಿರ್ತಾರೆ ಅವನಿಗೆ, ನೋಡು ನಿನಗೆ ದಮ್ ಹತ್ತೈತಿ, TB ಬಂದೈತಿ, ಕೆಮ್ಮಿಸ್ತಿ, ಬಿಡು ಅದನ್ನು. ಅವ ಕೈಯಾಗ ಹಚ್ಚಿರ್ತಾನೆ, ಅದನ್ನು ಹಚ್ಚಿ ಅಂತಿರ್ತಾನೆ ಅವ್ರಿಗೆ. ನೀವು ನೋಡ್ರಿ, ಸಾಮಾನ್ಯವಾಗಿ ಇದು ಮನೆಯಲ್ಲಿ ನಡೀತಿರ್ತೈತಿ. ಹೆಣ್ಮಕ್ಳು ಹೇಳ್ತಿರ್ತಾರೆ ಮನ್ಯಾಗ, ಸೇದಬೇಡ, ಇದು ಒಳ್ಳೇದಲ್ಲ, ಡಾಕ್ಟರ್ ಬಿಡು ಅಂದಾರ. ಅವ ಅಂತಿರ್ತಾನೆ, ಈಗ ಬಿಟ್ರೆ ನಿನಗೆ ಬಿಡ್ತೀನಿ, ಇದನ್ನು ಬಿಡೋದಿಲ್ಲ ನಾನು ಅನ್ನಂಗಿಲ್ಲ. ಈಗ ಮನ್ಯಾಗ ಬಿಟ್ರೆ ನಿನಗೆ ಬಿಡ್ತೀನಿ, ಇದನ್ನು ಬಿಡೋದಿಲ್ಲ. ಅದು ಕೈಯಾಗ ಚುಟ್ಟ ಹಚ್ಚಿರ್ತಾನೆ. ಅದು ಕೈಯಾಗ ಹಚ್ಚಿದ ಚುಟ್ಟ ಸಿಗರೇಟ್ ಇರ್ತೈತಲ್ಲ, ಅದು ಆ ಹೆಣ್ಮಗಳಿಗೆ ಅಂತಿರ್ತೈತೆ ಅಂತದು. ನೀ ನನಗೆ ಸೌತ್ ಇದ್ದಂಗೆ, ನೀನು ನನಗೆ ಸೌತ್ ಇದ್ದಂಗೆ. ನೀನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಹಿಡಿದು ಬಂದು ನೋಡಿ, ನಾನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಆಗದೇನೆ. ನೀನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈ ಹಿಡಿದು ಬಂದು, ನಾನು ಅಗ್ನಿ ಸಾಕ್ಷಿಯಾಗಿನೇ ಅವನ ಕೈಯಾಗದೇನೆ. ಅದು ಚುಟ್ಟ ಅಂತಿರ್ತೈತೆ ಅಂತ. ನಿನಗೂ ನನಗೂ ವ್ಯತ್ಯಾಸ ಏನಂದ್ರೆ, ನೀ ಅಗ್ನಿ ಸಾಕ್ಷಿಯಾಗಿ ಅವನ ಕೈ ಹಿಡಿದು ಅವನು ಕೂಡ ಇರಾಕ ಬಂದಕ್ಕೆ, ನಾ ಇವನು ಕರ್ಕೊಂಡು ಹೋಗಾಕ ಬಂದಕ್ಕೆ, ಅಷ್ಟೇ ವ್ಯತ್ಯಾಸ ಇಬ್ಬರು. ನಮಗೆ ಸ್ವಲ್ಪ ಗೊತ್ತಾಗಲಿಲ್ಲಲ್ಲ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ಸ್ವಲ್ಪ ಬಿಡಿಸಿ ನೋಡುವ ಜ್ಞಾನ ಗೊತ್ತಾಗಲಿಲ್ಲ ಮನುಷ್ಯ. ಅದಕ್ಕಾಗಿನೇ ಇದು. ಈಗ ನೀವು ನೋಡಿ, ನೀರು ಕುಡಿತೀರಿ, ಇವತ್ತೆಲ್ಲ ಡಾಕ್ಟ್ರು ವೈದ್ಯರು ಎಲ್ಲ ಮಾತಾಡ್ತಾ ಇದ್ರು. ನೀರು ಕುಡಿಬೇಕಾದ್ರೆ ನಾವು ಡೈರೆಕ್ಟ್ ಬೋರ್ವೆಲ್ ನೀರು ಕುಡಿದ್ವಿ ಅಂದ್ರೆ ಅದರೊಳಗೆ ಫ್ಲೋರೈಡ್ ಕಂಟೆಂಟ್ ಇರ್ತೈತಿ. ಡೈರೆಕ್ಟ್ ಫ್ಲೋರೈಡ್ ಕಂಟೆಂಟ್ ಇದ್ದ ನೀರು ಕುಡಿದ್ವಿ ಅಂದ್ರೆ ಮಂಡಿ ನೋವು ಬರ್ತೈತಿ ಅಂತ ಗೊತ್ತೈತಿ ಇಲ್ಲ ನಮ್ಗೆ. ಮತ್ತು ನಾವೇನು ಮಾಡ್ತೀವಿ, ಆ ಫ್ಲೋರೈಡ್ ಕಂಟೆಂಟ್ ತೆಗಿಬೇಕಂತ ಶುದ್ಧೀಕರಣ ಫಿಲ್ಟರ್ ಮಾಡಿ ಕುಡಿತೀವಿಲ್ಲ, ಶುದ್ಧೀಕರಣ ಘಟಕಗಳದಾವಿಲ್ಲ. ನಮಗಿಷ್ಟು ಗೊತ್ತಿಲ್ಲ, ನೀರು ಶುದ್ಧೀಕರಣ ಮಾಡಿ ಕುಡಿಬೇಕು, ಕೆಟ್ಟ ನೀರು ಫಿಲ್ಟರ್ ಮಾಡಿ ಕುಡಿಬೇಕಂತ ಗೊತ್ತೈತಿ. ಮತ್ತು ಜಗತ್ತಿನೊಳಗೆ ಕೆಟ್ಟದ್ದೈತೆಲ್ಲ ಅದನ್ನು ಫಿಲ್ಟರ್ ಮಾಡಿ ತಲೆಯಾಗ ತಗೋಬೇಕನ್ನುವ ಜ್ಞಾನ ಇರದೇ ಇದ್ದರೆ ಹೇಗೆ ಮನುಷ್ಯನಿಗೆ? ನೀರು ಫಿಲ್ಟರ್ ಮಾಡಿ ಕುಡ್ದಂಗೆ ಜಗತ್ತಿನ ವಿಚಾರಗಳು ಸಹಿತ ಫಿಲ್ಟರ್ ಮಾಡೇ ತಗೋಬೇಕಾಗ್ತದೆ ಮನುಷ್ಯ. ಮತ್ತು ಫಿಲ್ಟರ್ ಮಾಡಿ ನೀರು ಕುಡಿಲಿಲ್ಲ ಅಂದ್ರೆ ಮಂಡಿ ನೋವು ಬರ್ತೈತಿ, ಫಿಲ್ಟರ್ ಮಾಡಿ ವಿಚಾರಗಳು ತೋಳಿಲ್ಲ ಅಂದ್ರೆ ಮನಸ್ಸಿನ ನೋವು ಬರ್ತೈತಿ. ಅದಕ್ಕೆ ತಾಪ ಆಗ್ತದೆ ಮನುಷ್ಯನಿಗೆ, ದುಃಖಗಳು ಬರ್ತವೆ, ಚಿಂತೆಗಳು ಬರ್ತವೆ ಅಷ್ಟೇ. ಮನುಷ್ಯನ ಬದುಕು ಹಿಂಗೆ ಫಿಲ್ಟರ್ ಮಾಡುವ ಸಲುವಾಗಿನೇ ಇದು ತರಳಬಾಳು ಉತ್ಸವ. ಇದು ತರಳಬಾಳು, ಇದು ಬದುಕನ್ನು ಕಟ್ಟಿಕೊಡುವಂಥ ಉತ್ಸವ, ಮನುಷ್ಯನ ಬದುಕನ್ನು ಉನ್ನತೀಕರಿಸುವಂಥ ಉತ್ಸವ, ಮನುಷ್ಯನ ಬದುಕಿನಲ್ಲಿ ಉತ್ಸಾಹ ತುಂಬುವಂಥ ಉತ್ಸವ. ಇಲ್ಲೇನು, ಎಲ್ಲರ ಜೀವನದಲ್ಲಿ ಇಂಥ ಘಟನೆಗಳು ಬಂದು ಹೋಗ್ತವೆ, ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ, ತಾಪತ್ರಯಗಳು ಬರ್ತವೆ. ಇವೆಲ್ಲವುಗಳನ್ನು ಮೀರಿ ಮನುಷ್ಯ ಉತ್ಸಾಹದಿಂದ ಬದುಕಬೇಕಲ್ಲ, ಸಂತೋಷದಿಂದ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೋಬೇಕಲ್ಲ.